ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟಿ ಅಡ್ವೈಸರ್ಸ್ ಕನ್ನಡ. ಇವತ್ತು ನಾವು ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಹೇಗಿದೆ, ಯಾವ ಸೈಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರು ಅನ್ನೋ ಒಂದು ಸ್ಮಾಲ್ ಟಾಪಿಕ್ಸ್ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಗ್ಳೂರ್ ಅಂದರೆ ಈಗ ಮೊದಲು ಎಲ್ಲರೂ ಬಂದ್ಬಿಟ್ಟು ನಾರ್ತ್ ಸೈಡ್ ಹೋಗ್ತಾರೆ, ಹೆಬ್ಬಾಳ ಏರ್ಪೋರ್ಟ್ ಸೈಡ್. ಸೊ ನಾನು ಹೇಳ್ತಾ ಇರೋದು ಏನಪ್ಪಾ ಅಂದರೆ, ಪ್ಲೇಸ್ ಅನ್ನೋದು ಬ್ಯಾಂಗ್ಳೂರ್ ಸುತ್ತಮುತ್ತ 360 ಡಿಗ್ರೀಸ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದು ಬಂಗಾರನೇ, ಚಿನ್ನನೇ. ಸೊ ಬಟ್ ಏನಪ್ಪಾ ಅಂದರೆ, ಯಾವ ಪ್ಲೇಸಲ್ಲಿ ಇಟ್ಟರೆ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಡಿಫ್ರೆನ್ಸಿಯೇಷನ್ ಇರುತ್ತೆ, ಒಟ್ಟು ಕಂಪ್ಲೀಟ್ ಲಾಸ್ ಅಂತೂ ಆಗಲ್ಲ. ಸೊ ನೀವು ನನ್ನ ಕಡೆ ಬಡ್ಜೆಟ್ ಜಾಸ್ತಿ ಇದೆ, ಒಂದು 30 lakhs ಇದೆ, 40 lakhs ಇದೆ, 50 lakhs ಇದೆ, 70 lakhs ಇದೆ, 1 CR ಇದೆ ಅಂದರೆ ನೀವು ಸಿಟಿ ಒಳಗಡೆ ಬರ್ತಾ ಇರ್ಬೋದು. ಅಂದರೆ ಸಿಟಿ ಒಳಗಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ರೆಂಟಲ್ ಪರ್ಪಸ್ ಇರ್ಬೋದು, PG ಬಿಲ್ಡಿಂಗ್ಸ್ ಇರ್ಬೋದು, ಈ ಥರ ಯೋಚನೆಗಳು ಇದ್ದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ಸರ್, ನನ್ನ ಕಡೆ ಒಂದು 10 lakhs ಇದೆ, ಒಂದು 5 lakhs ಇದೆ, ನಾನು ಪರವಾಗಿಲ್ಲ, ನಾನು ಒಂದು 5 years ವೆಯ್ಟ್ ಮಾಡ್ತೀನಿ, ಒಂದು 10 years ವೆಯ್ಟ್ ಮಾಡ್ತೀನಿ, ಇಲ್ಲ ನನ್ನ ಮಗು ದೊಡ್ಡವರು ಆಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅಂದರೆ ನೀವು ಸಿಟಿ ದೂರ ಹೋಗ್ಬಿಟ್ಟು ಯಾವ ಲೊಕೇಶನಲ್ಲಿ ಇಟ್ಟರೆ ಇಲ್ಲಿ ಏನಾದರೂ ಫಾರ್ಮಾ ಕಂಪ್ನೀಸ್ ಬರುತ್ತಾ, ಇಂಡಸ್ಟ್ರೀಸ್ ಏನಾದರೂ ಬರುತ್ತಾ, ಏನು ಡೆವಲಪ್ಮೆಂಟ್ ಆಗುತ್ತೆ ಫ್ಯೂಚರಲ್ಲಿ, ಇಲ್ಲಿ ಏನು ಬರ್ಬೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಆಫ್ಟರ್ 5 years 100% ನೀವು ಇಟ್ಟಿರೋ ಇನ್ವೆಸ್ಟ್ಮೆಂಟ್ಗೆ ಒಂದು 5 to 10 years 100% ಡಬಲ್ ಇನ್ಕಮ್ ಆಗುತ್ತೆ. ನಾಟ್ ಓನ್ಲಿ ಡಬಲ್, 100%, ನಾಟ್ 10%, 20%, 100% ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲವೊಂದು ಜನ ಇರ್ತಾರೆ, ಇಲ್ಲ ಸರ್ ನಾನು ರೊಟೇಷನ್ ಮಾಡಬೇಕು, ನನ್ನ ಅಮೌಂಟನ್ನು ನಾನು ರೊಟೇಷನ್ ಮಾಡಬೇಕು, ನಾನು ಅಷ್ಟು ದಿನ ವೆಯ್ಟ್ ಮಾಡೋಕ್ಕಾಗೋದಿಲ್ಲ, ಒಂದು 5 years 10 years ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ನನ್ನ ಕಡೆ ಒಂದು CR ಇದೆ, ನನ್ನ ಕಡೆ ಒಂದು 60 lakhs ಇದೆ, ನನ್ನ ಕಡೆ ಒಂದು 80 lakhs ಇದೆ, ನಾನು ಮೇನ್ ರೋಡಲ್ಲಿ ಪ್ರೈಮ್ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಟ್ ಅದು ನನಗೆ ವಿತಿನ್ 6 months ಇರ್ಬೋದು, 1 year ಇರ್ಬೋದು, 2 years ಇರ್ಬೋದು, ನನಗೆ ಡಬಲ್ ಆಗಬೇಕು, ಇಲ್ಲಾಂದರೆ ನಾನು PG ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ನಾನು ಸೇಲ್ ಮಾಡ್ತೀನಿ ಅಂತ ಈ ಥರ ಇರೋರು ಇದ್ದರೆ 100% ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅವ್ರಿಗೆ ಕ್ಲಿಯರ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅಂತ. ಜನರಲ್ ಆಗಿ ನಾವು PG ಮಾಡಬೇಕಂದ್ರೆ ಈಗ ಮಾರುತಲ್ಲಲ್ಲಿ ಇರ್ಬೋದು, ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಉಡಿ ಇರ್ಬೋದು, ಈ ಜಾಗದಲ್ಲಿ PG ಬಿಲ್ಡಿಂಗ್ ಎಷ್ಟು ಕೋಟ್ಯಾಂತರ ರೂಪಾಯಿ ರೇಟ್ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಅಂಥ ಜಾಗದಲ್ಲಿ ಒಂದು ಸೈಟ್ ಸಿಕ್ಕಿದೆ ಅಂದರೆ ಅದು ಕೋಟಿ ಇರ್ಬೋದು, 1.5 ಕೋಟಿ ಇರ್ಬೋದು, ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡಿ. ಬಟ್ ಕೋಟಿ 2 ಕೋಟಿ ಇಡ್ತಾ ಇದೀವಿ ಅಂದರೆ ಅದನ್ನು ನಾವು ಯೋಚನೆ ಮಾಡಬೇಕು. ಆ ಕೋಟಿ 2 ಕೋಟಿ ಇರೋರು ಮಾತ್ರನೇ ಬಂದ್ಬಿಟ್ಟು ಅದನ್ನು ತಗೊಂತಾರೆ, ಸಾಮಾನ್ಯ ಜನಕ್ಕೆ ತಗೊಳಕ ಅದು ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಇಲ್ಲಿ ಏನಾದರೂ PG ಅಂದರೆ ಕಾಲೇಜಸ್ ಇರ್ಬೋದು, ನಿಯರ್ ಬೈ ಹಾಸ್ಪಿಟಲ್ಸ್ ಇರ್ಬೋದು, ನಿಯರ್ ಬೈ ಏನಾದರೂ ಹೋಟೆಲ್ಸ್ ಇರ್ಬೋದು, ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಇರ್ಬೋದು. ಸೊ ಅಲ್ಲಿ ನಿಯರ್ ಬೈ ಏನಾದರೂ ಇದೆ ಅಂದರೆ PGಗಳು ಮಾಡಿದ್ರೆ ಒಳ್ಳೆಯದು. ಯಾರಾದರೂ ಟ್ರಾವೆಲರ್ಸ್ ಬಂದರೆ PGಗೆ 1 day 2 days ಇರ್ತಾರೆ, ಇಲ್ಲಾಂದರೆ 1 month ಇರ್ತಾರೆ. ಕೆಲವೊಂದು ಜನ IT ಎಂಪ್ಲಾಯ್ಸ್ ಇರ್ತಾರೆ, ಅವರು 1 month 2 months ಇರ್ತಾರೆ. ಸಾಫ್ಟ್ವೇರ್ ಕಂಪನೀಸ್ ಪಕ್ಕದಲ್ಲಿ ನಾವು PG ಕಟ್ಕೋಬೋದು. PGV ಅನ್ನೋದು ತುಂಬ ಒಳ್ಳೆ ಗುಡ್ ಬಿಸ್ನೆಸ್ ಬ್ಯಾಂಗ್ಳೂರಲ್ಲಿ ಅಂತ. ಸೊ ಯಾರಾದರೂ ಸರಿ ಆ ಜಾಗದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ, ಈಗ ನಾನು ಹೇಳಿದ್ದೀನಿ ಸರ್ ನನ್ನ ಕಡೆ ಒಂದು CR ಇದೆ, ನನಗೆ ಇಮಿಡಿಯೇಟ್ಲಾಗಿ ರೆಂಟಲ್ ಬರಬೇಕು, ನನಗೆ ಇಮಿಡಿಯೇಟ್ಲಾಗಿ PG ಬಿಲ್ಡಿಂಗ್ ಕಟ್ಟಿದ್ರೆ ನಾನು ಸೇಲ್ ಆಗಬೇಕಂದ್ರೆ ಒಂದು ಲೊಕೇಶನ್ ಬಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಒಂದಿದೆ, ಅದನ್ನು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ. ಇಲ್ಲ ಸರ್ ನನ್ನ ಕಡೆ ಒಂದು 20 lakhs ಇದೆ, 30 lakhs ಇದೆ, ನಾನು ಒಂದು 5 years ವೆಯ್ಟ್ ಮಾಡ್ತೀನಿ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ನಾನು ಸೆಲೆಕ್ಟ್ ಮಾಡ್ತೀನಿ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 3 ಲೇಔಟ್ಸ್ ಇದೆ ನಮಗೆ. ಅದರಲ್ಲಿ ನಾನು ಬಂದ್ಬಿಟ್ಟು ನಿಮ್ಮ ಬಡ್ಜೆಟ್ ಡಿಪೆಂಡ್ ಅಪಾನ್ ನಿಮ್ಮ ಬಡ್ಜೆಟ್ ಮೇಲೆ ನೋಡಿಕೊಂಡು, ನಿಮ್ದು ಎಷ್ಟು ಬಡ್ಜೆಟ್ ಇದೆ ಅನ್ನೋದು ನೋಡಿಕೊಂಡು ಅದ್ರ ಮೇಲೆ ನಾನು ಅಡ್ವೈಸ್ ಮಾಡ್ತೇನೆ, ನೀವು ಈ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಒಂದು ಬಂದ್ಬಿಟ್ಟು ಮೇನ್ ರೋಡಲ್ಲಿ ಇದೆ, ಜಿಗಣಿ ಟು ಬನ್ನರ್ಘಟ್ಟ ಮೇನ್ ರೋಡ್ ಹೈವೇ ಪಕ್ಕದಲ್ಲಿ ಒಂದು 2 ಸೈಟ್ ಇದೆ. ಆ ಸೈಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅಲ್ವಾ? ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರೋದು, ಅದು 400 meters ಅಷ್ಟೇ ಮೇನ್ ರೋಡ್ಗೆ. ಫ್ಯೂಚರ್ ಹೆಂಗೋ ಮೆಟ್ರೋ ಬರುತ್ತೆ, ಸೊ ನೇಸ ಹೈವೇ ಬರುತ್ತೆ, ಹೈವೇ ಇದೆ ಆಲ್ರೆಡಿ, 4 lane ಹೈವೇ, ಸ್ಯಾಟಲೈಟ್ ರಿಂಗ್ ರೋಡ್ ಬರುತ್ತೆ ನಿಯರ್ ಬೈ. ಸೊ ಇದೆಲ್ಲನೂ ಪಾಸಿಬಿಲಿಟಿ ಇದೆ. ನಿಮ್ಮ ಬಡ್ಜೆಟ್ ನೋಡಿಕೊಂಡು ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರು, ಯಾವ ಲೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರು, ಯಾವ ಅಪ್ರೂವಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಗೈಡೆನ್ಸ್ ಕೊಡ್ತೀವಿ.
ನೀವು ಜಸ್ಟ್ ನಮ್ಮ ನಂಬರ್ ಕೊಟ್ಬಿಟ್ಟು ಸರ್ ನಿಮ್ಮ ಸಮಯನ ಕೊಡಿ ನನಗೆ ಕ್ಲಿಯರ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂದರೆ ನಾವು ಕಂಪ್ಲೀಟಾಗಿ ನಿಮಗೆ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಕೊಡ್ತೀವಿ ನಿಮಗೆ. ಇವ್ರನ್ನ ನಂಬ್ಕೊಂಡು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಸರ್, ಅಪ್ರೂವಲ್ ಕೊಟ್ಟಿಲ್ಲ, ಇದು ನಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ನಮ್ಗೆ ಲಾಸ್ ಆಯ್ತು ಅಂತ ಯಾಕೆ ಇಷ್ಟೆಲ್ಲ ಬೇಜಾರಾಗ್ತೀರಾ ನೀವು? ತುಂಬ ಜನ ಇದ್ದಾರೆ, ನಾನಂತಲ್ಲ, ತುಂಬ ಜನ ಇನ್ವೆಸ್ಟರ್ಸು, ಆಮೇಲೆ ಕನ್ಸಲ್ಟೆಂಟ್ಸ್ ಇದ್ದಾರೆ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ಸ್. ಅದು ಕೆಲವು ಜನ ಫ್ರಾಡ್ ಇರ್ಬೋದು, ಅಂಥವ್ರು ನಂಬಾಡಿ. ಅವ್ರು ಕ್ಲಿಯರಾಗಿ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಏನೋ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಸರ್ ನಮ್ಗೆ ಕಮಿಷನ್ ಬರುತ್ತೆ, ದುಡ್ಡು ಬರುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಆಗಿ ಹೋಗಿ ಯಾವುದೋ ಒಂದು ಮೂಲದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸೋದಲ್ಲ. ನಿಮಗೆ ರಿಕ್ವೈರ್ಮೆಂಟ್ ಏನು, ನೀವು ಯಾವ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಎಷ್ಟು ಇಯರ್ಸ್ ನೀವು ವೆಯ್ಟ್ ಮಾಡ್ತೀರಾ? ಇಲ್ಲ ಸರ್ ನನ್ನ ಕಡೆ ಒಂದು 5-6 ಲಕ್ಷ ಇದೆ, ಇಲ್ಲಾಂದ್ರೆ ಒಂದು 10 ಲಕ್ಷ ಇದೆ, ಒಂದು ಮಗು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಒಂದು 20 ಇಯರ್ಸ್ ಆದಮೇಲೆ ನೋಡ್ಕೊಂಡು ಬಿಡಿ ಸರ್ ಅಂದರೆ ಅದಕ್ಕೂ ಒಂದು ಜಾಗ ಹೇಳ್ತೀವಿ, ಆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಹೊರಗಡೆ ಬಡ್ಡಿ ಕೊಟ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ಟು ಅವರು ದುಡ್ಡು ಕೊಟ್ಟಿಲ್ಲ, ಪ್ರಿನ್ಸಿಪಲ್ ಅಮೌಂಟು ಕೊಟ್ಟಿಲ್ಲ, ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಭಾಳ ನೋವು ಅನುಭವಿಸ್ತಾ ಇದ್ದಾರಲ್ವ. ಅಂಥ ಜಾಗದಲ್ಲಿ ಹೋಗಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು? ಸೊ ಯಾರಾದರೂ ಸರಿ ನಿಮ್ಮ ಬಡ್ಜೆಟ್ ಮೇಲೆ ನಾನು ಪ್ಲೇಸಸ್ನ ಅಡ್ವೈಸ್ ಮಾಡ್ತೀನಿ. ಫಸ್ಟ್ ಪ್ರೈಮ್ ಲೊಕೇಶನ್ಸ್ ಏನು, ಯಾವ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಎಷ್ಟು ಬರ್ಬೋದು. ಸೊ ಈ ಥರ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಯಾರಿಗಾದ್ರೂ ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ಸ್ ಬಗ್ಗೆ ಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅಡ್ವೈಸ್ ಮಾಡ್ತೀನಿ. ನಿಮ್ಮ ಅಪಾಯಿಂಟ್ಮೆಂಟ್ ಕೊಡಿ, ಸ್ವಲ್ಪ ಮೀಟ್ ಮಾಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮಗೆ ಇಷ್ಟ ಆದರೆ ಮಾತ್ರನೇ ಆ ಲೇಔಟಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.